ಅದೇನೋ ಹೇಳ್ಬೇಕು ಅಂತಿದ್ದೆಲ್ಲ, ಹೇಳಿ ಕೇಳಿಸ್ಕೊ. ನನ್ನ ಮೇಲೆ ತುಂಬಾ ಸಿಟ್ಟು ಬಂದಿತ್ತಲ್ವಾ? ನಾನು ಸಿಕ್ಕಿದ್ರೆ ಸಾಯಿಸ್ಬಿಡ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಅದೆಲ್ಲ ಹಳೆ ಕಥೆ, ಮುಂದೆ ಹೇಳಿ. ಬೇಕು ಅಂತ ಮಾಡಿದ್ದಲ್ಲ. ಮತ್ತೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ನಿನಗೆ ಹೇಳ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಅದನ್ನೆಲ್ಲ ನಿನ್ನ ಅಕ್ಕ ಹೇಳಿದ್ದಾರೆ. ಅದನ್ನ ಬಿಟ್ಟು ಬೇರೇನಾದ್ರೂ ಹೇಳು. ನೀನ್ ಕೆಟ್ಟವನಲ್ಲ ಅಂತಾನು ನನಗೆ ಗೊತ್ತು. ಅದಕ್ಕೆ ಮಾತಾಡಕ್ ಒಪ್ಕೊಂಡಿದ್ದೆ. ಥ್ಯಾಂಕ್ಸ್ ಅನು. ನೀನ್ ಸಿಟ್ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಗಿ ತುಂಬಾ ಒದ್ದಾಡ್ದೆ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲಾದ್ರೂ ಸತ್ಯ ಹೇಳೋಣ ಅಂದ್ರೆ ನೀನು ಅವಕಾಶನೇ ಕೊಡ್ಲಿಲ್ಲ. ನನಗೆ ಸಿಂಗಲ್ ಕಟ್ಬೇಕು ಅನ್ನೋದು ನಮ್ಮ ಅಪ್ಪ ಮಾಡಿರೋ ಪ್ಲಾನ್. ನನಗೆ ಅವಳ ಮೇಲೆ ಅಂತ ಯಾವ ಭಾವನೆನೂ ಇಲ್ಲ. ಅದನ್ನ ನನ್ನ ಅಪ್ಪನ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ. ನಮ್ಮ ಮನೆಗೆ ನನ್ನ ಮಾತಿಗೆ ಬೆಲೆ ಇಲ್ಲ. ಅಪ್ಪನ ಮಾತೇ ಅಂತಿಲ್ಲ. ಅಮ್ಮನು ಅಪ್ಪ ಹೇಳ್ದಾಗೆ ಕೇಳ್ತಾರೆ. ನಾನು ಅವಳ ಮದುವೆ ಆದ್ರೆ ಮುಗೀತು ನನ್ನ ಕತೆ. ನಾನು ನಮ್ಮ ಅಣ್ಣನ ಥರ ಆಗೋಗ್ತೀನಿ. ನನಗೇನೇನೋ ಆಸೆಗಳಿದೆ ಅನು. ನಾನೊಬ್ಬ ದೊಡ್ಡ ರೈಟರ್ ಆಗಬೇಕು, ಸಿನಿಮಾ ಮಾಡಬೇಕು, ನಂದೇ ಆದಂಥ ಅಡ್ವರ್ಟೈಸಿಂಗ್ ಕಂಪನಿ ಓಪನ್ ಮಾಡಬೇಕು, ಕ್ರಿಯೇಟಿವ್ ಫೀಲ್ಡಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀನಿ. ಅನು, ಅದು ಸಾಧ್ಯ ಆಗಬೇಕು ಅಂದರೆ ನಾವು ಪ್ರೀತಿಸೋರು ನಮ್ಮ ಜೊತೆನೇ ಇರಬೇಕಂತ. ನೀನು ಹೇಳ್ತಿರೋದು ಸರಿಯಾಗೇ ಇದೆ ಲಕ್ಷ್ಮಿ. ಮುಂದೇನು ಮಾಡ್ಬೇಕು ಅಂತಿದ್ಯಾ? ನಿಜ ಹೇಳ್ತೀನಿ ನಾನು ಮನಸಾರೆ ಪ್ರೀತಿಸ್ತೀನಿ.
ನನ್ನ ಕರ್ತವ್ಯ ಅಲ್ವಾ? ನನ್ನ ಜೀವನದಲ್ಲಿ ಸಿಕ್ಕಿರೋ ಒಳ್ಳೆ ಫ್ರೆಂಡ್ ನೀನು. ನನ್ನ ಫ್ರೆಂಡ್ ಆಗೇ ಇರೋ ಗಂಡ ಎಲ್ಲಿದ್ದಾರೆ, ಹೇಗಿದ್ದಾರೋ ಗೊತ್ತಿಲ್ಲ. ಅವನ ಎದುರುಗಡೆ ಹೋಗಿ ನಿಂತ್ರೆ ಗುರುತು ಸಿಗುತ್ತಾನೋ ಇವು ಅಂತನೂ ಗೊತ್ತಿಲ್ಲ. ಎಲ್ಲ ಸಮಸ್ಯೆನ ಎದುರಿಸಿ ನಾನು ಆ ಮನೆ ಸೇರ್ಕೋಬೇಕು. ಅದೇ ನನ್ನ ಗುರಿ ಲಕ್ಷ್ಮಣ್. ನೀನ್ ನನ್ನ ಜೊತೆಗಿರ್ತೀಯ, ಒಬ್ಬ ಗೆಳೆಯನಾಗಿ ನನ್ನ ಜೊತೆ ಬರ್ತೀಯ, ಅವನನ್ನ ಹುಡ್ಕೋದಿಕ್ ಸಹಾಯ ಮಾಡ್ತೀಯ. ಪ್ಲೀಸ್. ಧದರೆನಾ ತನದರೆನಾ ಧದರೆನಾ ತನದರೆನಾ ಧೀಂತ ಧೀಂತ ದರೆನಾ ತನನನನ ಧೀಂತ ಧೀಂತ ದರೆನಾ. ಎಂದು ನಾವೆಲ್ಲಿ ಕಲ್ಲಂತ ಮನಸ್ಸೀಗ ಕರಗೋಯಿತು. ಅದ್ಭುತ. ನಿಮಗೆ ರುಚಿ ರುಚಿಯಾಗಿ ಅಡುಗೆ ಮಾತಾಡ್ತಾ ಇದ್ರೆ ಒಂದಿನ ದೇವ್ರನ್ನ ಎಷ್ಟು ಚೆನ್ನಾಗಿದೆ. ಅದ್ಭುತ, ಅದ್ಭುತ. ಮೌನವಾಗಿದ್ದೀರ ಮೇಡಮ್ ನೀವು? ಸಿಟ್ಟು ಅದು ಯಾಕೋ? ಓ, ಕನಕ ಅಂತ ಗುರುಬೇಡ ಅವನು. ಇದಕ್ಕೋಸ್ಕರ ಹೀಗೆ ಮುಖ ಮುಚ್ಚಿ ಕೊಡೋದಾದ್ರೆ ಬೇಕಾದ್ರೆ ಮುಖ ನಂದೇನಂತೆ ಸುಮ್ಮನೆ ಆತರ ತುಂಬ ಬರ್ತೇವೆ. ಅದಕ್ಕೋಸ್ಕರ ನೀವು ಸಿಂಧು ನೋಡಿದ್ರ 22 ವರ್ಷದಿಂದ ದಿನ ಬರ್ತೀನಿ. ಬೇಜಾರ ಕೂತಿದ್ದಾಳೆ. ಬೇಜಾರಾಗುತ್ತೆ. ಯಾಕೆ? ತಾಯಿ ಮನೆ ಬಿಟ್ಟು ಗಂಡನ ದೂರ ಸಮಯ ಅಷ್ಟೊಂದು ಬರ್ತಾ ಇದ್ದಾಗ ಸಹಜವಾಗಿ ಬೇಜಾರಾಗುತ್ತೆ. ಮಧ್ಯೆ ನಿಂಗೆ ತಪ್ಪಿದ್ದೆ, ಅಮ್ಮನ್ನ ತಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದೆ. ಈಗಿನ ಮಕ್ಕಳು ಅಷ್ಟೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿಯಾಗೆ ಹೋಗ್ತಾರೆ ಗಂಡನ ಮನೆಗೆ ಬಿಡುಗಡೆ ಸಿಕ್ತು ಅಂತ. ದಿನ ಉಪ್ಪಿಟ್ಟು ಮಾಡಿದ್ರೆ ಪಾಪದ ಗಂಡ ನಾನು ರುಚಿ ರುಚಿ ಆಗಿದೆ ಅಂದ್ಕೊಂಡು ತಿಂತೀನಿ ಅಂತ ಮಕ್ಕಳು ತಿಂತಾರೆ ಅಂದ್ಕೊಂಡು. ಮೊದಲು ನಿಮ್ಮ ಮಗಳನ್ನ ಮಾತಾಡಿಸಿ. ಯಾಕೋ ತುಂಬ ನೊಂದ್ಕೊಂಡಿದ್ದಾಳೆ ಅನ್ಸತ್ತೆ. ಸಿಂಧಿಗೆ ಬೇರೆ ಏನಾದ್ರು ತಿಂಡಿ ಮಾಡಿಕೊಡು, ಸರಿ ಹೋಗ್ತಾಳೆ. ಮಕ್ಕಳ ಮನಸ್ಸು ನನಗೆ ಅರ್ಥ ಆಗುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೊತೀಯಪ್ಪ. ಅದೇ ನಿನ್ನ ಗಂಡ ಏನಾದ್ರು ಯೋಚನೆ ಇದ್ರೆ ನಿನ್ ಗಮನಕ್ಕೆ ಬರೋದಿಲ್ಲ. ಆಯ್ತು, ನಿಮ್ ಬಗ್ಗೆ ನನಗೆ ಗಮನ ಇಲ್ಲ, ಆದ್ರೆ ಮಗಳ ಬಗ್ಗೆ ನಿಮಗ್ ಗಮನ ಇರ್ಲಿ. ಹೋಗಿ ನೋಡ್ಕೊಂಡ್ ಬನ್ನಿ. ಸರಿ. ಸುನಂದ ಹೇಳೋದು ಕರೆಕ್ಟ್ ಅಲ್ಲ. ಯಾಕೋ ಸಿಂಧು ಮಗನ ಥರ ಇಲ್ಲ. ವಿಚಾರಿಸ್ಕೊತೇನೆ. ಅವ ಎಂತ ಕೆಲ್ಸ ಮಾಡ್ದೆ ನೀನು? ನಂಗ್ ಬಾಲ್ಯದಲ್ಲೇ ಮದ್ವೆ ಮಾಡ್ದೆ ಅಂತೇನೋ ಹೇಳ್ದೆ, ಆದ್ರೆ ಯಾರ್ ಜೊತೆ ಮದ್ವೆ ಮಾಡ್ದೆ? ಆ ಹುಡುಗ ಯಾರು ಅಂತ ಹೇಗ್ ಹುಡುಕ್ಲಿ ನಾನು? ಯಾವ್ದೋ ಕಾಲದಲ್ಲಿ ಮಾಡಿರೋ ಮದ್ವೆ ಅಂತ ಸುಮ್ನೆ ಇರೋ ಹಾಗೂ ಇಲ್ಲ. ಯಾಕಂದ್ರೆ ನೀನ್ ಮಾಡಿರೋ ಮದ್ವೆ ಅದು. ಅದ್ರಲ್ಲೂ
ಕತ್ತಿಗೆ ತಾಳಿ ಬಿದ್ದಿದೆ ಅಂದ್ಮೇಲೆ ಹೇಗವ ಮತ್ತೊಬ್ರಿಗೆ ತಂದ್ಕೊಡ್ಲಿ? ಯಾರಮ್ಮ ಅವನು? ಎಲ್ಲಿಂದ ಹುಡುಕಾಟ ಶುರು ಮಾಡ್ಲಿ? ಒಂದ್ ದಾರಿ ತೋರಿಸ್ತೀಯಾ? ಧರ್ಮ ಸಂಕಟ ಸಿಕ್ಕಾಕ್ಸ್ಬಿಟ್ಟೆ ಅಮ್ಮ. ಅಪ್ಪಂಗೆ ಗೊತ್ತಿಲ್ಲ ಅಂದ್ರೆ ಯಾರು ಗೊತ್ತಿರಕ್ ಸಾಧ್ಯ? ಆದ್ರೂ ನಿನ್ನ ಆಸೆ ಈಡೇರಿಸ್ತೀನಮ್ಮ. ನನ್ ಗಂಡ ಯಾರು ಅಂತ ಕಂಡು ಹಿಡಿತೀನಿ. ಮದುವೆ ಆಗೋಗಿದೆ, ಬಾಲ್ಯ ವಿವಾಹ, ಅದರಿಂದ ಅವಳು ನನ್ನ ಮದುವೆ ಆಗ್ತಾಳೆ. ಹೀಗೂ ಆಗೋದಕ್ಕೆ ಸಾಧ್ಯನ? ಯಾವತ್ತೂ ಆಗಿರೋ ಮದ್ವೆನ ಅಷ್ಟು ಸೀರಿಯಸ್ ಆಗಿ ತಗೋತಾಳ? ಅದು ತಗೊಂಡಿದ್ದಾಳಲ್ಲ, ಅವಳಮ್ಮ ಮಾಡಿರೋ ಮದುವೆ, ಅಮ್ಮನ ಆಸೆ, ಅಮ್ಮನ ಕನಸು, ಅಮ್ಮನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋನು. ಅಮ್ಮನ ಆಸೆನ ಈಡೇರಿಸ್ತೇ ಇರಲ್ಲ. ನಾನ್ ನಾಶ ಆಗ್ಬಿಟ್ಟೆ. ಅಪ್ಪನ ಮಾತು ಮೀರಿ ಏನೋ ಕ್ರಾಂತಿ ಮಾಡ್ಬೇಕು ಅಂತ ಒಂದು ಸಲ ಪ್ರೀತಿ ಮಾಡಿದ್ರೆ ಹೀಗಾಗ್ಬೇಕಾ? ನನ್ನ ಪ್ರೀತಿಗೆ ಈ ಗತಿ ಬಂತ. ನನ್ಗೀಗಾಗ್ಲೇ ಮದ್ವೆ ಆಗ್ಬಿಟ್ಟಿದೆ. ನನ್ನ ಮದ್ವೆ ಆದಿರೋ ಎಲ್ಲ ಸಮಸ್ಯೆನ ಎದುರಿಸಿ ನಾನು ಮನೆ ಸೇರ್ಕೋಬೇಕು. ಅದೇ ನನ್ನ ಗುರಿ ಲಕ್ಷ್ಯ. ಅವನನ್ನ ಹುಡ್ಕೋದಕ್ಕೆ ಸಹಾಯ ಮಾಡ್ತೀಯಾ? ಬಂದ್ಯಾ? ಸಮಾಧಾನ ಆಯ್ತಾ? ನಿನ್ನ ಆತಂಕ ಎಲ್ಲ ಕಳೀತಾ? ಅಂದ್ರೆ ಅವ್ನು ನಿನ್ನ ಒಪ್ಕೊಳ್ಳಿಲ್ವಾ? ಯಾವತ್ತೋ ಬೇರೆ ಯಾರಿಗೋ ಇವಳಮ್ಮ ಇವಳನ್ನ ಒಪ್ಪಿಸ್ಬಿಟ್ಟಿದಾರಂತೆ. ಪ್ರೇಮ ಅನುಬಂಧ ಎಲ್ಲ ಮುಗ್ದೋಯ್ತಕ್ಕ. ಈಗ ಬೇರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದಂತೆ. ಇಲ್ವಂತ ಅವನ್ನ ಹುಡುಕಕ್ಕೆ ನಾನು ಸಹಾಯ ಮಾಡ್ಬೇಕಂತ. ಮದುವೆ ಆಗಿದೆ ಅಂತ ಲಕ್ಷ್ಮಿ, ಹಾಗಾದ್ರೆ ಅವಳ ನೆನಪನ್ನ ನಿನ್ನಿಂದ ತೆಗೆದು ಹಾಕೋದೇ ಒಳ್ಳೆಯದು. ಗಟ್ಟಿ ಮನ್ಸು ಮಾಡಿ ಸಿಂಧುನೇ ಒಪ್ಪು. ತತ್ತಾರಿ ಹೋಗ್ತಿದ್ದೀನ, ಆತರದ ನಿರ್ಧಾರ ತಗೋತಾ ಇದ್ದೀನಿ. ಯಾವತ್ತೂ ನಡೆದಿರೋ ಮದುವೆ, ಗಂಡ ಯಾರು ಅಂತಾನೂ ಗೊತ್ತಿಲ್ಲ. ಅದನ್ನ ನಂಬ್ಕೊಂಡು ಕೂತ್ಕೊಳ್ಳ. ಅಪ್ಪಂಗೂ ಈ ಮದುವೆ ಬಗ್ಗೆ ಗೊತ್ತಿಲ್ಲ. ಕೂತಿರೋ ಅಮ್ಮ ಇಲ್ಲ. ಯಾರು ನನಗೆ ಸಹಾಯ ಮಾಡ್ತಾರೆ? ಅಮ್ಮನ ಆಸೆ ಈಡೇರಿಸ್ಬೇಕು.
ನನ್ನ ಗಂಡನ ನಾನು ಹುಡುಕ್ಬೇಕು. ಸಿಗ್ತಾನೆ. ಮದುವೆ ಆಗಿದೆ ಅನ್ನೋದನ್ನ ಗೊತ್ತು ಮಾಡಿದ ಅಮ್ಮನೇ ತಾಳಿ ಕದ್ದವನೇ ಹುಡುಕೊಡ್ತಾಳೆ. ನನಗ್ ನಂಬಿಕೆ ಇದೆ. ಕಾಯ್ತೀನಿ. ಅವ್ನು ಸಿಗೋ ತನಕ ಕಾಯ್ತೀನಿ.